ದೋಸೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ನಮ್ಮದು ಓಲ್ಡ್ ವಿಡಿಯೋ ಒಂದರಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ನೀರು ದೋಸೆ ಮಾಡೋದು ಹೇಗೆ ಅಂತ ರೆಸಿಪಿ ಹೇಳಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಗೈಸ್, ಏನಿಲ್ಲ. ಎಷ್ಟು ನಿಮಗೆ ಎಷ್ಟು ಬೇಯಿಸ್ಬೇಕು ಅಷ್ಟು ತೊಗೊಳ್ಳಿ. ಯಾಕಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅದ್ರ ಬೇಯಿಸ್ಬೇಕು. ಸೊ ನಾನು ಇವಾಗ 2 ಕಪ್ಸ್ ತೊಗೋತೀನಿ. ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ನನಗೆ 2 ಕಪ್ಸ್ ಸಾಕಾಗುತ್ತೆ. ಇಷ್ಟು ನಮಗೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 2 ಅವರ್ಸ್ ಸೋಕ್ ಮಾಡಿ ಇಡಿ. ಆಮೇಲೆ ಇದನ್ನ ಗ್ರೈಂಡ್ ಮಾಡುವಾಗ ಆನಿಯನ್ ಹಾಕಬೇಕು. ಆನಿಯನ್ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ ನೀರು ದೋಸೆ. ಇಲ್ಲಾಂದರೆ ಸ್ವಲ್ಪ ರಫ್ ಆಗಿರುತ್ತೆ ನೀರು ದೋಸೆ ಮಾಡುವಾಗ. ಆನಿಯನ್ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದು ಈ ಕೊಕೊನಟ್ ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಯೂಶಲಿ ಕೊಕೊನಟ್ ಹಾಕಲ್ಲ. ನಾನು ಜಸ್ಟ್ ಆನಿಯನ್ ಹಾಕ್ತೀನಿ ಅಷ್ಟೇ, ಸಾಫ್ಟಾಗಿ ಬರಲಿ. ಸೊ ಇವಾಗ ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಬಿಟ್ಟು ಒಂದು 2 ಅವರ್ಸ್ ಸೋಕ್ ಮಾಡಿಡಬೇಕು. ಆಮೇಲೆ ಏನು ಮಾಡಬೇಕು ನಾನು ಹೇಳ್ತೀನಿ. ನಾನು ಇವಾಗ ನೀಟಾಗಿ ಇದನ್ನ ವಾಶ್ ಮಾಡಿ ಇದನ್ನ ಸೋಕ್ ಮಾಡಿ ಇಟ್ಟಿರ್ತೀನಿ ಒಂದು 2 ಅವರ್ಸಿಗೆ. 2 ಅವರ್ಸ್ ಆದಮೇಲೆ ಇದನ್ನ ಗ್ರೈಂಡ್ ಮಾಡಬೇಕು. ಸೊ ಅಲ್ಲಿವರೆಗೂ ಕ್ಲೋಸ್ ಮಾಡಿ ಬಿಡ. ಇನ್ನೊಂದು ಹೇಳ್ಬೇಕು, ನಾನು ಈ ನೀರು ದೋಸೆ ಮಾಡೋಕ್ಕೆ ಮೇಯ್ನ್ ಇದು ಗೈಸ್, ಈ ತವ ಬೇಕೇ ಬೇಕು. ಏನಕ್ಕಂದರೆ ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಈ ತವದಲ್ಲಿ ಮಾಡಿದ್ರೆ ಆ್ಯಕ್ಚುಲಿ ಮಂಗಳೂರು ನೀರು ದೋಸೆ ಥರನೇ ಬರುತ್ತೆ. ಇದು ನಿಮ್ಗೆ ಇಲ್ಲಿ ಸಿಗಲ್ಲ ಬ್ಯಾಂಗ್ಳೂರಲ್ಲಿ, ಇದು ಮಂಗಳೂರು ಸ್ಟೋರಲ್ಲೆಲ್ಲ ಸಿಗುತ್ತೆ. ಸೊ ನೀವು ಇಮಿಡಿಯೇಟ್ ಅದರಲ್ಲಿ ತಂದ ತಕ್ಷಣ ಮಾಡೋಕ್ಕಾಗಲ್ಲ, ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇದೆ. ಅದನ್ನ ನೀವು ಯೂಟ್ಯೂಬಲ್ಲೆಲ್ಲ ನೋಡಿದರೆ ಇದೆ ಇದು ಹೇಗೆ ಹದ ಮಾಡೋದು ಅಂತ. ಸೊ ಈ ತವ ಇರಬೇಕು ಗೈಸ್. ಸೊ ಇದು ನನಗೆ ಊರಿಂದ ತರಿಸಿದ್ದು ನಾನು ಗೈಸ್. ಇವಾಗ 2 ಅವರ್ಸ್ ಆಯ್ತಲ್ವಾ. ಸೊ ಇವಾಗ ಗ್ರೈಂಡ್ ಮಾಡೋಣ. ನೀವು ಗ್ರೈಂಡ್ ಮಾಡುವಾಗ ಒಂದು ಹಾಫ್ ಆನಿಯನ್ ಹಾಕೊಳ್ಳಿ, ಆವಾಗ ನಿಮಗೆ ನೀರು ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಕೊಕೊನಟ್ ಕೂಡ ಹಾಕ್ತಾರೆ, ಬಟ್ ನಾನು ಅದೆಲ್ಲ ಹಾಕಲ್ಲ. ಬಟ್ ಅಟ್ಲೀಸ್ಟ್ 2 ಅವರ್ಸ್ ಸೋಕ್ ಮಾಡಿ ಇಡಲೇಬೇಕು. ಮೆಣಸು ಎಷ್ಟಿರಬೇಕು ಹೆಂಗೆ ಅಂತ ನಾನು ತೋರಿಸ್ತೀನಿ. ಆ ಕಡೆ ತುಂಬ ತೆಳುವಾಗಿರಬಾರ್ದು, ತುಂಬ ತಿಕ್ಕಾಗಿರಬಾರ್ದು. ನಾನು ನೋಡೋಣ. ಸ್ವಲ್ಪ ನೀರು ಹಾಕೋಬೇಕು ನನ್ನ ಪ್ರಕಾರ. ಗೈಸ್ ನೋಡಿ, ಇಲ್ಲಿ ಇವಾಗ ಇಷ್ಟಿದೆ ಅಲ್ವಾ. ಇದು ನಾವು ಇನ್ನೊಂದು ಓಡು ರೊಟ್ಟಿ ಅಂತ ಮಾಡ್ತೀವಿ. ಸೇಮ್ ಗೈಸ್, ಎರಡಕ್ಕೂ ಸೇಮ್. ಏನಂದರೆ ಆ ಓಡು ರೊಟ್ಟಿ ಮಾಡುವಾಗ ನಾನು ಕೊಕೊನಟ್ ಹಾಕ್ತೀನಿ ಗ್ರೈಂಡ್ ಮಾಡುವಾಗ, ಯಾಕಂದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಇಲ್ಲಾಂದರೆ ಹಿಂಗೂ ಮಾಡ್ಬೋದು, ಆನಿಯನ್ ಹಾಕಲ್ಲ, ಅಷ್ಟೇ ಡಿಫ್ರೆನ್ಸು. ಸೇಮ್ ಗೈಸ್ ನೋಡಿ, ಈ ಥಿಕ್ನೆಸ್ ಇದೆಯಲ್ವ, ಇದರಲ್ಲಿ ನಾವು ಓಡು ರೊಟ್ಟಿ ಮಾಡ್ತೀವಿ. ಇದಕ್ಕೆ ಇನ್ನೊಂಚೂರು ನೀರು ಹಾಕಬೇಕು. ಒಂಚೂರು ನೀರು ಹಾಕಿದ್ರೆ ನಾವು ನೀರು ದೋಸೆ ಮಾಡ್ತೀವಿ. ಅದರಲ್ಲಿ ಏನಂದರೆ ಆ ಹೆಂಚು ಏನಿದೆ ಅದು ಡಿಫ್ರೆಂಟ್, ಅದು ಮಣ್ಣಿಂದ ಬರುತ್ತೆ. ಇದು ಗೊತ್ತಲ್ಲ ನಿಮಗೆ, ಈ ತವ ಬೇರೆ. ಸೊ ನೋಡಿ, ಇದು ಈ ಥಿಕ್ನೆಸ್ ಇದೆ ಅಲ್ವಾ, ಇದರಲ್ಲಿ ನಾವು ನೀರು ದೋಸೆ ಮಾಡೋಕ್ಕಾಗಲ್ಲ. ಇದಕ್ಕಿನ್ನ ಒಂಚೂರು ನೀರು ಹಾಕಬೇಕು. ನಾನು ತೋರಿಸ್ತೇನೆ ಎಷ್ಟು ಬೇಕಾಗುತ್ತೆ ಅಂತ. ಇದು ತುಂಬ ತಿಕ್ಕಾಯಿತು. ಸೊ ಮತ್ತೆ ಸ್ವಲ್ಪ ನೀರು ಹಾಕಿ ನೋಡಬೇಕು. ಗೈಸ್, ಇದು ಪರ್ಫೆಕ್ಟ್. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ನೀರು ದೋಸೆ ಕರೆಕ್ಟಾಗಿ ಬರುತ್ತೆ. ತುಂಬ ತಿಕ್ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಹಾಗೆ ಈ ಥರ ಅಂದರೆ ಓಕೆ. ರೈಸು ಸೋಕ್ ಮಾಡಿ ಇಟ್ಟಿದ್ರೆ ಆಲ್ರೆಡಿ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸಲ್ಲಿ ಆಗೋಗುತ್ತೆ ಗ್ರೈಂಡ್ ಮಾಡಿ ಎಲ್ಲ ಮಾಡೋಣ. ಸೊ ತವ ಇಟ್ಟಿದ್ದೀನಿ.
ಸೊ ಇನ್ನೊಂದು ಗೈಸ್ ನೋಡಿ, ಅಂದರೆ ಒಂದು ಈ ಬಾಳೆ ಎಲೆ ಇದೆಯಲ್ಲ, ಬಾಳೆ ಎಲೆದು ಲಾಸ್ಟಲ್ಲಿ ದಂಟು ಬರುತ್ತಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ. ಇಲ್ಲ ಅಂದರೆ ಕೆಸುವಿನ ಎಲೆ ಗೊತ್ತಲ್ಲ, ಅದರ ದಂಟು ಇಟ್ಕೊಂಡ್ಬಂದು ಅದರಿಂದ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಅದೆಲ್ಲ ಸಿಗಲ್ವ, ಅಂದರೆ ಆನಿಯನ್ ಇದೆಯಲ್ಲ ಅದನ್ನ ಹಾಫ್ ಕಟ್ ಮಾಡಿಕೊಂಡು, ಸೊ ಹಿಂಗೆ ಹಿಡಿಯೋಕ್ಕೆ ಇರುತ್ತಲ್ಲ, ಸೊ ಅದರಲ್ಲಿ ಈ ಥರ ನೋಡಿ, ಈ ಥರ ನೀಟಾಗಿ ಸೋಕೋಬೋದು ಇದನ್ನ. ಸೊ ಇದನ್ನ ಮಾಡ್ತೀವಿ. ಇವಾಗ ಇದು ಹೆಂಚು ಚೆನ್ನಾಗಿ ಕಾಯಬೇಕು. ಆದಮೇಲೆ ನೋಡಿ, ಇವಾಗ ನನ್ನ ಫ್ರೆಂಡ್ಸಿಗೂ ನಾನು ಮಾಡೋ ನೀರು ದೋಸೆ ಇಷ್ಟಪಡ್ತಾರೆ ಅವರು. ಸೊ ನಂಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ಜನರಿಗೆ ನೀರು ದೋಸೆ ಇಷ್ಟ ಇದೆ ಅಂತ ಗೊತ್ತಿಲ್ಲ, ಬಟ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಿಕನ್ ಸುಕ್ಕ, ಆಮೇಲೆ ಪ್ರಾನ್ಸ್ ಇದ್ದು, ಆಮೇಲೆ ಫಿಶ್ ಕರಿ ಎಲ್ಲನೂ ಚಿಕನ್ ಸುಕ್ಕ ಅಂತೂ ಪರ್ಫೆಕ್ಟ್. ಸೊ ಇವಾಗ ಅದಿಲ್ಲ, ಬಟ್ ನಾನು ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ, ಸೊ ಅದ್ರ ಜೊತೆನೇ ತಿಂತೀನಿ. ಸೊ ಇವಾಗ ನೋಡಿ, ಇದು ಇವಾಗ ತೆಗಿಬೇಕಿದ್ನ. ನೋಡಿ ಗೈಸ್, ಸೇಮ್ ಗೈಸ್, ಆಯಿಲ್ ಅಪ್ಲೈ ಮಾಡು, ಇದು ಬಂದ್ಬಿಡ್ತು. ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹಿಂಗೆ ಹಾಕೋದು ಅಷ್ಟೇ, ಒಂದೇ ಇದ್ರಲ್ಲಿ ಹಾಕ್ಬಿಡ್ಬೇಕು. ಇಷ್ಟೇ ಗೈಸ್, ಸಿಂಪಲ್. ಇದು ಮೇನ್ ಏನಂದರೆ ಹೆಂಚು ಏನಿದೆ ಇದಿರಬೇಕು. ಆಮೇಲೆ ಆ ಕನ್ಸಿಸ್ಟೆನ್ಸಿ ನೀವು ಏನಿರುತ್ತೆ ಅದು ಬಿಟ್ಟಿದ್ದು ಕರೆಕ್ಟಾಗಿರ್ಬೇಕು ಅಷ್ಟೇ. ಮನೇಲಿ ಟ್ರೈ ಮಾಡಿ. ನಿಮಗೆ ಈ ಹೆಂಚು ನಿಮಗೆ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ನಾನ್ ಸ್ಟಿಕ್ಕಲ್ಲಿ ಮಾಡಿ ಆಗುತ್ತೆ. ಬಟ್ ಏನಂದರೆ ಈ ಥರ ಬರಲ್ಲ ನಿಮಗೆ, ಈ ಥರ ನೋಡಿ ಹಿಂಗೆ ಬರಲ್ಲ, ಇಷ್ಟು ಸಾಫ್ಟಾಗಿ ಈ ಥರ ಬರಲ್ಲ. ಇದು ತುಂಬ ಸಾಫ್ಟ್ ಆಗಿದೆ ಅಲ್ವಾ, ಹಿಂಗೆ ಬರಲ್ಲ. ಮಾಡ್ಬೋದು ನಿಮ್ಮ ಮನೇಲಿ, ಟ್ರೈ ಮಾಡಿ ಗೈಸ್. ಸೊ ಗೈಸ್ ನೋಡಿ, ನಾನು ವೆಜಿಟೇಬಲ್ ಸಾಂಬಾರು ಜೊತೆ ತಿಂತಿದ್ದೀನಿ, ಯಾಕಂದರೆ ಇವತ್ತು ತರಿಸ್ತಾ ಇಲ್ವಾ. ಸೊ ಫಸ್ಟೇ ನಾನು ನಾನ್ ವೆಜ್ ತಿನ್ನಲ್ಲ, ಸೊ ವೆಜಿಟೇಬಲ್ ಸಾಂಬಾರು ಜೊತೆ ತಿಂತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ ನೀವು ಮನೇಲಿ ಮಾಡಿ ಗೈಸ್. ಮಾಡಿಬಿಟ್ಟು ಹೆಂಗಿದೆ ಅಂತ ಕಾಮೆಂಟ್ ಹಾಕಿ, ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಂಬಾರು ಬೇಕು ಅಂತಲೂ ಇಲ್ಲ, ಹಾಗೆ ತಿನ್ಬೋದು. ನೀವು ಮನೇಲಿ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಏನಂದರೆ ಮೇನ್ ನೀವು ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ, ತುಂಬ ತಿಕ್ಕಾಗಿರಬಾರ್ದು, ತುಂಬ ತೆಳುವಾಗಿ ಇರಬಾರ್ದು. ಆ ಥರ ನಾನು ವೀಡಿಯೋಲಿ ತೋರಿಸ್ಕೊಂಡಿದ್ದೀನಿ ಹಾಗೆ. ಸೊ ನಿಮ್ಗೆ ಹಾಕೋ ಗೊತ್ತಾಗುತ್ತೆ, ದಪ್ಪ ಆದರೆ ಅದು ಗೊತ್ತಾಗುತ್ತಲ್ಲ ನಿಮಗೆ ದೋಸೆ ತುಂಬ ದಪ್ಪ ಆಗಿದೆ ಅಂತ. ಸೊ ಚೂರು ನೀರು ಹಾಕ್ಕೊಂಡು ಮತ್ತೆ ಮಾಡಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ಬೇರೆ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.